ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗ ಆಯಿತು, ಮಂಡೇ ಮಾರ್ನಿಂಗು. ಅಮ್ಮನ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ, ಸೊ ಅದಕ್ಕೆ ಬೇಗ ಕೆಲಸ ಮಾಡ್ಕೊಂಡು ಅದಕ್ಕೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಮಕ್ಕಳೆಲ್ಲ ಹಾಸಿಗೆ ಮೇಲಿರೋ ಬಟ್ಟೆ ಎಲ್ಲ ಕಿತ್ತಾಕಿರ್ತಾರೆ ಬೆಳಗ್ಗೆ ಮೇಲೆ. ಅದಕ್ಕೆ ಫುಲ್ಲು ಕ್ಲೀನ್ ಮಾಡಿಕೊಂಡು, ಹಂಗೆ ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸ್ ಫುಲ್ಲು ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡ್ಬಿಡೋಣ ಬೇಗ ಅಂತಂದ್ಬಿಟ್ಟು ಡೆಟಾಲ್ ಹಾಕ್ಕೊಂಡೆ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ. ಯಾಕಂದರೆ ಮಗನಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತಂದ್ಬಿಟ್ಟು. ಅವನಿಗೂ ಚೆಕಪ್ ಇದೆಯಲ್ಲ ಇವತ್ತು, 3 ಮಂತ್ಸ್ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಂಡು ಹೋಗೋಣ, ಬೆಳಗ್ಗೆನೇ ಹೋದ್ರೇ ಇಲ್ಲಾಂದರೆ ಸಂಜೆ ಆಗೋಗುತ್ತೆ ಬರೋದು ಅಂದ್ಬಿಟ್ಟು ಹಂಗೆ ಕಾಫಿ ಕುಡ್ಕೊಂಡು ಆಚೆ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಹೋಗ್ತಿದ್ದೆ. ಅಷ್ಟೊತ್ತಿಗೆ ನೆನ್ನೆನೂ ನಾನು ನೀರು ಹಾಕೋದು ಮರ್ತೋಗಿದ್ದೆ. ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಆಚೆ ಎಲ್ಲ ಚೆನ್ನಾಗಿ ಗುಡಿಸಿ ರಂಗೋಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕ್ಲೀನ್ ಮಾಡ್ತೀನಿ. ವಾರ ಅಂತಲೇ ಅಲ್ಲ, ನಾನು ಡೈಲಿ ಮಾಡ್ತೀನಿ. ನನಗೆ ಸಮಾಧಾನ ಇರೋದಿಲ್ಲ ಆಚೆ ಗುಡಿಸಿಲ್ಲ ಅಂತಂದರೆ, ಕ್ಲೀನ್ ಇರಲ್ಲ, ಧೂಳು ಜಾಸ್ತಿ ನಮ್ಮ ಮನೆ ಹತ್ರ. ಸೊ ಅದಕ್ಕೆ ಡೈಲಿ ಕ್ಲೀನ್ ಮಾಡ್ತೀನಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ರಂಗೋಲಿ. ನನಗಿಷ್ಟ ರಂಗೋಲಿ ಹಾಕೋದು ಬಾಗಿಲು ಮುಂದೆ. ಸೊ ಅದೆಲ್ಲ ಆದಮೇಲೆ ಮಗಳ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಅವಳಿಗೆ ತಲೆ ಬಾಚಿ ರೆಡಿ ಮಾಡಿದೆ. ಹಂಗೆ ಮಗನಿಗೂ ಸ್ನಾನ ಮಾಡಿಸ್ಬಿಟ್ಟು ಅವನಿಗೂ ರೆಡಿ ಮಾಡಿದೆ. ಇನ್ನಾಗಲ್ಲ, ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಇವಳಂತೂ ಟಿಫನ್ ತಿನ್ನೋದಕ್ಕೆ ಅಳ್ತಾಳೆ. ಸೊ ಇವನು ನೋಡಿ ಈ ಥರ ರೆಡಿಯಾಗಿದ್ದೀನಿ. ಅವ್ನಿಗೆ ಪ್ಯಾಂಟು ಶರ್ಟೇ ಬೇಕು, ಅವನಿಗೆ ಬೇರೆ ಹಾಕೋದಿಲ್ಲ. ನಾನು ಹಂಗೆ ಫ್ರೆಶ್ ಅಪ್ ಆಗಿ ಬಂದು ಅಪ್ಪನ ಕಾಲ್ ಮಾಡಿದ್ದೀನಿ, ಬಂದು ಕರ್ಕೊಂಡು ಹೋಗಪ್ಪ, ರೆಡಿಯಾಗಿರ್ತೀನಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ಬೇಗ ಬೇಗ ರೆಡಿಯಾಗಿ ದೇವ್ರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಬೇಗ ರೆಡಿಯಾಗಿ ಬಂದೆ. ಹಸ್ಬೆಂಡ್ ಮಾಡಿ ಹೋಗಿದ್ದಾರೆ ದೇವ್ರ ಪೂಜೆ, ಬಟ್ ವಾರ ಅಲ್ಲ ಇವತ್ತು ನಾನು ಹಾಸ್ಪಿಟಲ್ಗೆ ಬೇರೆ ಹೋಗ್ತಾಯಿದ್ದೀನಿ ಮಗನ ಕರ್ಕೊಂಡು. ಅದಕ್ಕೆ ರಾಯರಿಗೆ ದೀಪ ಅಂಟಿಸ್ಬಿಟ್ಟು ಏನೂ ತೊಂದರೆ ಇಲ್ದಿರ ರಿಪೋರ್ಟ್ಸ್ ಬರಲಿ ಅಂತಂದ್ಬಿಟ್ಟು ನನ್ನ ಮಗಂದು ಬೇಡ್ಕೊತಿದ್ದೆ. ಅವನು ಬಂದ ಮಧ್ಯದಲ್ಲಿ ಅವನು ನಮಸ್ಕಾರ ಹಾಕ್ಕೊಂಡು ಹೋದ. ಅದಾದಮೇಲೆ ನಾನು ಸ್ವಲ್ಪ ಟಿಫನ್ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಬೇಗ ಬೇಗ ತಿನ್ಕೊಂಡೆ. ಅಷ್ಟೊತ್ತಿಗೆ ಅಪ್ಪ ಬಂದರು. ಅಪ್ಪ ಬಂದು ಕರ್ಕೊಂಡು ಹೋದರು. ತಂಗಿನೂ ಬರ್ತೀನಿ ಅಂದ್ಲು ಜೊತೆಯಲ್ಲಿ. ಸೊ ಅದಕ್ಕೆ ಬೇಗ ಬೇಗ ಟಿಫನ್ ಮಾಡಿಕೊಂಡು ಅಪ್ಪನ ಜೊತೆ ಮನೆ ಕಡೆ ಹೊರಟೆ, ಅಮ್ಮನ ಮನೆ ಕಡೆ. ತಂಗಿ ರೆಡಿಯಾಗಿದ್ದಾಳಂತೆ, ಅವಳನ್ನೂ ಕರ್ಕೊಂಡು ಮೂವರು ಬಸ್ಸಲ್ಲಿ ಹಾಸ್ಪಿಟಲ್ ಹತ್ರ ಹೋದ್ವಿ. ಸೊ ಇವಂದು ಚೆಕಪ್ ಎಲ್ಲ ಆಯಿತು. ಹಾಸ್ಪಿಟಲ್ ಬಂದ್ವಿ, ಚೆಕಪ್ ಎಲ್ಲ ಆಯಿತು. ರಿಪೋರ್ಟಿಗೆ ವೇಟ್ ಮಾಡ್ತಾಯಿದ್ವಿ. ರಿಪೋರ್ಟೆಲ್ಲ ನಾರ್ಮಲ್ಲು, ಏನೂ ತೊಂದರೆ ಇಲ್ಲ.